ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಮಶ್ರೂಮ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಪಲಾವ್ ಮಸಾಲ, ಗರಂ ಮಸಾಲ, ಪಲಾವ್ ಎಲೆ, ಚಕ್ಕೆ, ಕಸೂರಿ ಮೇಥಿ, ಮರಾಠಿ ಮೊಗ್ಗು, ಚಕ್ರ ಮೊಗ್ಗು, ತುಪ್ಪ, ಎಣ್ಣೆ, ಅಣಬೆ. ಒಂದು ಜಾರ್ಗೆ ಬೆಳ್ಳುಳ್ಳಿ, ಒಂದು 8ರಿಂದ 9 ಎಸಳು, 4 ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇವಾಗ 5 ಟೇಬಲ್ ಸ್ಪೂನ್ ಆಯಿಲ್ ಹಾಕೋಣ. ಕಾಯಿದ ಮೇಲೆ ಪಲಾವ್ ಎಲೆ, ಚಕ್ಕೆ, ಕಸೂರಿ ಮೇಥಿ, ಈರುಳ್ಳಿ, ಟೊಮ್ಯಾಟೊ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಅರಿಶಿನ ಹಾಕಿ ಇನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡೋಣ. ಈಗ ರುಬ್ಬಿದ್ವಲ್ಲ ಆ ಮಸಾಲೆನ ಆ್ಯಡ್ ಮಾಡಿ ಅದು ಹಸಿ ವಾಸನೆ ಹೋಗೋವರೆಗೂ. ಅದಾದಮೇಲೆ ಪುದೀನೂ ಆ್ಯಡ್ ಮಾಡೋಣ. ಪುದೀನದು ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಈ ಥರ ಫ್ರೈ ಮಾಡಿ, ಇಲ್ಲ ಸ್ಮೆಲ್ ಮಶ್ರೂಮ್ ಆ್ಯಡ್ ಮಾಡಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಆದಮೇಲೆ 2 ಮಿನಿಟ್ಸ್ ಹಾಗೆ ಬೇಯಲಿ. ನಾನು ಹಾಗೆ ಬಿಡ್ತಿದ್ದೀನಿ. ಮಶ್ರೂಮ್ ಸಾಫ್ಟ್ ಆದಮೇಲೆ ಮಸಾಲೆ ಇತ್ತಲ್ಲ, ಪಲಾವ್ ಮಸಾಲ ಮತ್ತು ಗರಂ ಮಸಾಲ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡೋಣ. ನೆಕ್ಸ್ಟು ಈ ರೈಸ್ ಇತ್ತಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ನೀಟಾಗಿ. 1.5 ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ, ಅದಕ್ಕೆ 3 ಗ್ಲಾಸ್ ಆಫ್ ವಾಟರ್ನ ಆ್ಯಡ್ ಮಾಡ್ತಿದ್ದೀನಿ. ನೀವು ಟೇಸ್ಟ್ ಚೆಕ್ ಮಾಡಿ ಉಪ್ಪು ಖಾರ ಎಲ್ಲ ಆ್ಯಡ್ ಮಾಡ್ಕೋಬೋದು. ತುಪ್ಪ 1 ಟೇಬಲ್ ಸ್ಪೂನು, ಕಸೂರಿ ಮೇಥಿ ಈ ಥರ ಉಜ್ಜಿ ಹಾಕ್ಕೊಳ್ಳಿ, ಅರಮ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇದು ಕುಕ್ ಆದಮೇಲೆ ತೋರಿಸ್ತೀನಿ ನಿಮಗೆ. ಕ್ಲೋಸ್ ಮಾಡಿ 2 ವಿಷಲ್ ಆಗೋವರೆಗೂ ಬಿಡೋಣ. ಈಗ ಲಿಡ್ನ ಓಪನ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅರೋಮ ಬರ್ತಿದೆ ಅಂತಂದರೆ ತುಂಬ ಚೆನ್ನಾಗಿದೆ. ಆಮೇಲೆ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಫುಲ್ಲು ಉದ್ರುದ್ರಾಗಿದೆ. ಫೈನಲಿ ಸರ್ವ್ ಮಾಡಿಕೊಂಡೆ. ನಾನು ತಿಂದೆ, ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ನೋಡಿ.